ಅಂತೆ ನಿಜವಾಗಿಯೂ ನೀನು ಶ್ರೀಮಂತಳು, ನಿಜವಾಗಿಯೂ ನೀನು ಶ್ರೀಮಂತಳು. ಸಾಕು ಸ್ವಾಮಿ, ಸಾಕು. ಸಾಕವೇ? ಹಾಗಾದರೆ ನಿನ್ನದೊಂದು ಸುಮಧುರ ಗೀತೆಯೊಂದನ್ನು ಹಾಡಿ ನನ್ನ ಮನಸ್ಸನ್ನು ತಣಿಸಿ ನನ್ನ ರಾಣಿ ಮಹಾರಾಣಿ. ಸೇರಿದಾಗ ಅದೇ ಬಂದೆ, ತೆಗೆದುಕೊಳ್ಳಿ ಬಂದೂಕವನ್ನು. ಏ ವೀರ, ಇದು ನಾನು ಹಿಡಿದಿರುವುದು ಬರೀ ಬಂದೂಕಲ್ಲ ವೀರ, ಇದು ಜಮೀನ್ದಾರ ಶ್ರೀರಾಮಚಂದ್ರನ ಪ್ರಾಣ. ಈ ಪ್ರಾಣ ಜೀವನ ಹೇಗೆ ಕಾಪಾಡಬೇಕೆಂದು ಗೊತ್ತಿಲ್ಲ ನಿನಗೆ? ಗೊತ್ತು ಮಾವ, ಗೊತ್ತು. ಅಷ್ಟೇ ಅಲ್ಲ ವೀರ, ಈ ಬಂದೂಕಿನಿಂದ ಬಡ ಜನರ ಪ್ರಾಣ, ಶೀಲ ಹಾಗೂ ಸಿಂಧೂರುಗಳನ್ನು ಕಾಪಾಡುವ ದೊರೆಯಾಗಬೇಕು. ಆಯ್ತು ಮಾವ, ಆಯ್ತು. ಇಂದಿನಿಂದ ಈ ನಿಮ್ಮ ಮಾತನ್ನು ಶಿರಸಾಗರವಾಗಿ ನಡೆಸಿಕೊಡುತ್ತೇನೆ. ಅಂದು ಸಿಂಧೂರ ಲಕ್ಷ್ಮಣನಿಗೆ ತನ್ನ ಅಳಿಯ ನರಸ ಮಾತು ಕೊಟ್ಟು ನಡೆಸಿದಂತೆ ಅದೇ ಮಾತನ್ನು ಇಂದು ನಿನ್ನ ಅಳಿಯ ಭೀರ ನಡೆಸಿಕೊಡುತ್ತಾನೆ. ಬಡವರಿಗೆ ಬಂಧುವಾಗಿ, ಧರ್ಮ ತುಂಬಿದ ಮನೆಗೆ ತಿಲಕವಾಗಿ, ನಾಡ ಜನರ ರಕ್ಷಣೆಗಾಗಿ ಸದಾ ಟೊಂಕ ಕಟ್ಟಿ ನಿಂತಿರುವ ನಿಮ್ಮ ಕೀರ್ತಿಯನ್ನು ಆಕಾಶದೆತ್ತರ ಹಾರಿಸಿ ಬಡವರ ಮಾನ ಪ್ರಾಣ ಶೀಲಹರಣ ಮಾಡುವ ರೌಡಿಗಳಿಗೆ ನಾ ರೌಡಿ ರಾಜನಾಗಿ ನಿಮ್ಮ ಕೀರ್ತಿಯನ್ನು ಇಲ್ಲಿ ಕುಂತಂತ ಜನರಿಗೆ ಎತ್ತಿ ತೋರಿಸದಿದ್ದರೆ ನಾನು ನಿನ್ನ ಅಳಿಯ ಬೀರನೇ ಅಲ್ಲ, ಇದು ನಿನ್ನ ಪಾದದ. ಎದ್ದೇಳು ವೀರ, ಎದ್ದೇಳು. ಸಂತೋಷ, ತುಂಬಾ ಸಂತೋಷ. ನಿನ್ನಂತ ಅಳಿಯ ನನಗೆ ಸಿಗಬೇಕಾದರೆ ಅದ್ಯಾವ ಜನ್ಮದ ಪುಣ್ಯವೂ ನಾ ಕಾಣೆ. ಏ ಬೀರ, ನಡೆ. ನಾನು ಕಟ್ಟಿದ ಆಶಾ ಗೋಪುರಕ್ಕೆ ನೀನು ಸದಾ ಕಳಸವಾಗಿರಬೇಕು. ಅಂದಾಗ ಬಸಿರು ತುಂಬಿದ ಕನ್ನಡ ನಾಡಿನ ಈ ನಾರಿಯರು ನಾಳೆ ತಮ್ಮ ಹುಟ್ಟುವ ಮಕ್ಕಳಿಗೆ ನಮ್ಮಿಬ್ಬರ ಹೆಸರಿಡಬೇಕು ವೀರ, ನಮ್ಮಿಬ್ಬರ ಹೆಸರಿಡಬೇಕು. ಯಾಕೆ ಶಾಂತ? ಹೌದು ಸ್ವಾಮಿ, ನೀವು ಹೇಳುತ್ತಿರುವ ಮಾತು 100ಕ್ಕೂ 100 ಸತ್ಯ. ಯಾಕೆ ಶಾಂತ? ವೀರ, ಈಗ ಊಟದ ಸಮಯವಾಯಿತು. ನಿನಗೆ ತುಂಬಾ ಹಸಿವಾಗಿರಬೇಕಲ್ಲವೇ? ಅರಮನೆಯ ಒಳಗಡೆ ಹೋಗಿ ನಿನಗೆ ಇಷ್ಟವಾದ ಮೃಷ್ಟಾನ್ನ ಭೋಜನವನ್ನು ಊಟ ಮಾಡಿ
ಅರಮನೆಯ ಒಳಗಡೆ ವಿಶ್ರಾಂತಿ ತೆಗೆದುಕೋ. ಆಯ್ತು ಮಾವ. ನಡೆಬೀರ. ಶಾಂತ, ಶಾಂತ, ಇಂದು ನಮ್ಮಿಬ್ಬರ ಮಿಲನ ಅದ್ಯಾವುದು ಗೊತ್ತೇ ಚಿನ್ನ ನಿನಗೆ? ಜೀವನದಲ್ಲಿ ನೆನಪಿಡುವ ಸುಂದರ ಸಂಗತಿ ಅದೇ ನನ್ನ ನಿನ್ನ ಪ್ರಥಮ ರಾತ್ರಿ. ಆಗಬಹುದೇ ಚಿನ್ನ? ಅದಕ್ಕಿಂತ ಪೂರ್ವದಲ್ಲಿ ಒಂದು ಸುಂದರವಾದ ಸಮುದ್ರ ಗೀತೆಯನ್ನು ಹಾಡಿ ನನ್ನ ಮನ ತಣಿಸು ರಾಣಿ, ನನ್ನ ಮಹಾರಾಣಿ. ಸಿಂಹರಾಜ್ಯ ಸಿಂಹರಾಜ್ಯ ನಾನೇ ಸಿಂಹರಾಜ್ಯನೆಂದು ಗರ್ಜಿಸಿ ಈ ಹುಲಿರಾಯನನ್ನು ಸುಮ್ಮನೆ ಎದುರು ಹಾಕಿಕೊಂಡನಲ್ಲೋ ರಾಮ್ಯ. ಬಡವರ ಬೆಂಬಲದಿಂದ ಈ ನಗರಕ್ಕೆ ನಾನೇ ನಾಯಕನೆಂದು ಮೆರೆಯುತ್ತಿರುವೆಯಲ್ಲ ಮಗನೇ. ಆ ಸೇಡಿಗಾಗಿ ನಿರ್ಮಿಸುವೆ ಜೋಗಿಯಲ್ಲಿ ನನ್ನ ಸೆರೈ ಫ್ಯಾಕ್ಟರಿಯನ್ನು. ಬಡವರಿಗೆ 100 ನಿವೇಶನ ಕಟ್ಟಿಸುವೆನೆಂದು ಭಾಷೆ ಕೊಟ್ಟು ಆ ನಿನ್ನ ಭಾಷೆಗೆ ವಿಷಪಾನ ಬೆರೆಸಿ ಅರಸನಾಗಿ ಇಂದು ಜಿಲ್ಲಾ ಕ್ರೀಡಾಂಗಣ ಉದ್ಘಾಟಿಸುವ ಮುನ್ನವೇ ರೂಪವತಿಯಾದ ನಿನ್ನ ತಂಗಿಯ ಶೀಲ ಸವಿಯುವುದೇ ಈ ರಾಜ್ಯ ರವಿವರ್ಮನ ಗುರಿ. ನಂತರ ಮೋಸದಿ ಆ ಶೋಧ್ಯ ಕೈ ಹಿಡಿದಿರುವ ನಿನ್ನ ಕೈಗೆ ಕತ್ತರಿ ಹಾಕಿ ಅದೇ ನೆತ್ತರದಿ ನನ್ನ ಸೇಡಿನ ದಾಹ ತೀರಿಸಿಕೊಳ್ಳದಿದ್ದರೆ ಅದೇ ನೆತ್ತರದಿ ನನ್ನ ಸೇಡಿನ ನಕ್ಷಯ ತೆಗೆದು ನನ್ನ ರಾಜಕೀಯ ದಾಹ ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ರಾಜ್ಯವರ್ಮನೇ ಅಲ್ಲ
ಏನ್ ಮಾಡಿದಾರೋ ನಿಮ್ಮ ಮುಂದಿನ ಸೆಡಗರಾನ ಏನು ಕೆಲಸ ಮಾಡಲಿಕ್ಕೆ ಹತ್ತಿದ್ಯೋ ಅವಿಯಾಕಿ ಅದೇ ರೀ ದನ್ಯಾರ ಆ ಕೆರಿ ಕೋಡ್ಯಾಗ ನಮ್ಮ ಸರಾಯಿ ಫ್ಯಾಕ್ಟ್ರಿ ನಿರ್ಮಾಣ ಕಳಿಸಿದ 1000 ಹಳಿ ಲೆಕ್ಕ ಬರ್ಯಾಕತ್ತೀನಿ ನೋಡ್ರಿ ದನ್ಯಾರ. ಸರಿ ಸರಿ ಕೆಲಸ ಶುರುವಾಗಿದೆ ಏನಂತ ಫೋನ್ ಮಾಡಿ ಕೇಳುತ್ತೇನೆ. ಯಾಕಲೇ ಕರಿಯ ಏನಾಯ್ತು? ದಣ್ಯಾರ ನಾವು ಮಾಡುತ್ತಿರೋ ಕೆಲಸ ಎಲ್ಲ ನಿಷ್ಫಲ ಆಗಿ ಹೋಯ್ತ್ರಿ ಅಪ್ಪ. ಅವನಲ್ಲೇ ನನ್ನ ಕೆಲಸಕ್ಕೆ ಅಡ್ಡಿಯಾದ ಬಡ್ಡಿ ಮಗ, ಅವನನ್ನು ಅಲ್ಲೇ ಕಡ್ದು ಹೋಗಕ್ಕೆ ಏನಾಗಿತ್ತು ನಿನಗೆ ದಾಡಿ? ಅವನ ಕೈ ಕಾಲರ ಎಸದಾವ್ಲಿಪ್ಪ. ದಣ್ಯಾರ ರಾಮಚಂದ್ರ ಅಂತ್ರಿ ಅಪ್ಪ, ಅವನ ದೊಡ್ಡ ಒಬ್ಬ ಪುಡಾರಿ ಕರ್ಕೊಂಡ್ ನಮ್ಮ ಎಲ್ಲ ದಬಾಯಿಸಿ ಆ ಜಾಗ ಪೂಜೆ ಮಾಡ್ಕೊಂಡ್ ತಾವ್ ಹೋದ್ರಿಪ್ಪ ಅಪ್ಪ. ಅವನನ್ನು ಅಲ್ಲೇ ಕಡ್ದು ಹೋಗಲಿಕ್ಕೆ ಏನಾಯ್ತು ನಿನಗೆ ದಾಡಿ? ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾದ ನಾನು ಮಾಡಬೇಕಾದ ಕೆಲಸನ ಏಕೋ ಚಿತ್ತ ಒಬ್ಬ ಚಿಲ್ಲರ ನನ್ನ ಮಗ ಬಂದು ನನ್ನ ಕೆಲಸಕ್ಕೆ ಅಡ್ಡಿಯಾದನೆಂದರೆ ಅದು ನನ್ನ ದರ್ಪಕ್ಕೆ ಅವಮಾನ. ಅಯ್ಯೋ, ಈ ರೀತಿ ಹೆದರಿ ಹೇಡಿಯಾಗಿ ಓಡಿ ಬಂದ ನೀನು ಈ ರೀತಿ ಹೆದರಿ ಹೇಡಿಯಾಗಿ ಓಡಿ ಬಂದ ನೀನು ಬದುಕಲೇಬಾರದು ಮಗ. ಇದೊಂದ್ಸಲ ಕ್ಷಮಾ ಮಾಡ್ರಿ ಅಪ್ಪ ನಿಮ್ ತಮ್ಮಯ್ಯ ಅಂತಾನೆ. ಪ್ರಾಣಕ್ಕೆ ಹೆದರಿ ಓಡಿ ಬಂದ ನಿನ್ನಂತವರು ನನ್ನ ಎದುರಿಗೆ ಇರಲೇಬಾರದು ಮಗನೇ. ಕರೆದ ಕಾರಣ ರವಿವರ್ಮ ಹೆದರಿ ಹೇಡಿಯಾಗಿ ನಮ್ಮ ಕೆಲಸನೇ ಬದಲಾಯಿಸಿದ ಈ ಕರೆಯನ ಹೆಣ ಹಾಕಿದ್ದೇನೆ. ಬೇಗನೆ ಇದನ್ನು ಓದು. ಗೊತ್ತಲ್ಲ, ಮಣ್ಣಿನ ಒಡೆಯ ಮೈಲಾರಿ 10 ಆಳು ತೋಡಿಸಿದ ಕಂದಕದಲ್ಲಿ ಶವವನ್ನು ಮುಚ್ಚಿಸಿ ಬಿಡು. ಅಣ್ಣ, ಇದಕ್ಕೆ ಕಾರಣ ಯಾರು ಅಂತ ನೀನು ಈಗಲೇ ಹೇಳು. ಆ ಕೆಲಸ ನಾನು ಈಗಲೇ ರವಿವರ್ಮ, ಬೇಡ ಬೇಡ, ಸ್ವತಃ ನಾನೇ ಹೋಗಿ ಆ ರಾಮನನ್ನು ದರದರನೆ ಎಳೆತಂದು ಎಳಿಮರಿಬ ದುರ್ಗಿಗೆ ಬಲೆ ಕೊಟ್ಟಂತೆ ನನ್ನ ರೋಷ ಎಂಬ ದುರಿಗೆ ಬಲೆ ಕೊಟ್ಟು ಬಿಡುತ್ತೇನೆ. ರಾಜವರ್ಮ, ಹುಚ್ಚು ನಾಯಿಯಂತೆ ಇಲ್ಲಿ ಚೀರಾಡಬೇಡ. ಹರಕೆಯ ಕುರಿಯಂತೆ ನನ್ನನ್ನು ಬಲೆ ತೆಗೆದುಕೊಳ್ಳುವ ಗಂಡು ಇನ್ನು ಯಾವನು ಈ ಭೂಮಿ ಮೇಲೆ ಹುಟ್ಟಿಲ್ಲ, ಮುಂದೆನೂ ಸಹ ಹುಟ್ಟುವುದಿಲ್ಲ. ಏನೋ ರಾಜವರ್ಮ, ನಿನಗೆ ನನ್ನ ಜೊತೆ ಹೋರಾಡಬೇಕೆನ್ನುವ ತಾಕತ್ತಿದ್ದರೆ, ನಿನಗೆ ಗಂಡದೆಯ ತಾಕತ್ತಿದ್ದರೆ ಬಾ ಮುಂದಕ್ಕೆ ನೋಡೋಣ. ಲೇ ರಾಮ್ಯ, ಹೇಳಿ ರವಿವ ರಾಜ್ಯವರ್ಮ ಅಲ್ಲಲೇ ರಾಮ್ಯ, ಇವ ಇಲ್ಲಿಗೆದ್ದ ಹುಲಿ. ಏ ರಾಜವರ್ಮ, ಮರ್ಯಾದೆಯಿಂದ 10 ಹಳ್ಳಿಯ ಒಡೆಯ, ಜನನಾಯಕ, 1000 ಎಕರೆ ಜಮೀನಿನ ಒಡೆಯ, ಜಮೀನ್ದಾರ ಶ್ರೀರಾಮಚಂದ್ರ ಅಂತ ಬೆಗಳಲೇ ಹೊತ್ತು ನಾಯಿ.
ಏನೋ ಸಾಹುಕಾರ, ಬಡವರಿಗಾಗಿ ಮನೆಗಳನ್ನು ಕಟ್ಟಲು ಮೀಸಲಿಟ್ಟ ಪಂಚಾಯಿತಿ ಜಾಗೆಯಲ್ಲಿ ಸರಾಯಿ ಫ್ಯಾಕ್ಟರಿಯನ್ನು ಬಲಾತ್ಕಾರವಾಗಿ ತೆಗೆದುಕೊಂಡು ನಿಂತಿರುವೆಯಲ್ಲ, ಯಾಕೆ? ಮುಚ್ಚಲೆ ನಾಯಿ, ಈ ಶೂರ ರಾಜ್ಯವರ್ಮನ ಎದುರ ಕೇಳುವನು ನೀನ್ಯಾವ ನಾಯಿಲೆ ನರಹಂತಕ? ಅದನ್ನು ಕೇಳಲು ನೀನ್ಯಾರು? ಸೊಕ್ಕಿನಿಂದ ಕೆಕ್ಕರಿದು ನಾಯಕನಿಗೆ ಎದುರಾಗಿ ಹಾರಾಡಿದರೆ ಮೊದಲು ನಿನ್ನ ರೆಕ್ಕೆ ಕತ್ತರಿಸಿ ಬಿಡುತ್ತೇನೆ. ಉಷಾ ತೀರಾ ಹೆಣ್ಣು ಕೊಟ್ಟ ಹಿರಿಯತನದ ಮನೆ ಪಡೆದನೆಂದ ನಿನ್ನ ಪೌರುಷವು ಈ ರಾಜ್ಯವರ್ಮನ ಮುಂದೆ ನಡೆಯುವುದಿಲ್ಲ. ಈ ರಾಜ್ಯವರ್ಮ ಮಾಡಲೇಬೇಕೆಂದು ನಿರ್ಧಾರಗೈದರೆ ಗೊತ್ತಲ್ಲ, ಇದೇ ನಿನ್ನ ಮಾವನಕ್ಕಿಂತ ಮೊದಲೇ ನಿನ್ನ ಹೆಣ ಹಾಕಬೇಕಾಯ್ತು. ಎಚ್ಚರ! ಲೇ ಹುಚ್ಚ, ಮೈಯಲ್ಲಿ ದುಡ್ಡಿದೆ ಅಂತ ದೊಡ್ಡಿಸ್ತಿಕೆಯಿಂದ ಮೆರೆದು ಆಡಿದರೆ ನಿನ್ನ ದುಡ್ಡಿನ ಬೆಟ್ಟನ ಬುಡುಮೇಲೆ ಮಾಡುತ್ತೇನೆ. ಮೊದಲು ಈ ಬೀರ ಯಾರಂತ ಚೆನ್ನಾಗಿ ಸ್ಫಟಿಸಿಕೋ, ಇಲ್ಲವಾದರೆ ಮುಂದೆ ತಿಳಿಸುವುದಕ್ಕಿಂತ ಮುಂಚಿತವಾಗಿ ಅಕ್ರಮ ಮಾಡಿ ತೋರಿಸಬೇಕಾದಿತ್ತು. ಎಚ್ಚರ! ಬಾಯ್ ಮುಚ್ಚು ಬಡವ. ಏ ಎಂದು ಬೀರನಿಗೆ ಎದುರಾದವನಿಗೆ 3 ನಿಮಿಷ ಟೈಮ್. ನೀನೇ ದೇವರು ಅಂದ್ರೆ 3 ವರ್ಷ ಟೈಮ್ ಕೊಡ್ತೇನೆ. ದನ್ಯಾರ ಕುಸ್ತಿ ಕಣ ಆಗೋದು ಬ್ಯಾಡ್ ತಡ್ರಿ, ಬರ್ರಿಲ್ಲೇ ಮಾಡೆಷ್ಟು ಬಿಡ್ರಿ. ಕೆರೆ ಕೊಡ ಒಂದ್ ಅರ್ಧ ಎಕರೆ ಬರೆದು ಕೊಡ್ರಿ, ಹೋಗ್ಲಿ ಅತ್ತಾಗ. ಹೌದು, ಇವನಿಗೆ ಯಾವುದಾದರೂ ಒಂದು ಆಸೆ ತೋರಿಸಿ ಇವನನ್ನು ನನ್ನತ್ತ ಸೆಳೆದುಕೊಳ್ಳಲೇಬೇಕು. ರಾಮಚಂದ್ರ, ಇಂದಿನಿಂದ ನಮ್ಮಿಬ್ಬರಲ್ಲಿ ಜಗಳವೇ ಬೇಡ, ಸ್ನೇಹ ಬೆಳೆಸೋಣ. ಹಾಗಂತ ನಾನೊಂದು ಮಾತು ಕೇಳುತ್ತೇನೆ, ಒಪ್ಪಿಗೆನಾ? ಏ ರಾಜವರ್ಮ, ನೀನು ಹೇಳುವ ಮಾತು ನನ್ನ ಹತ್ತೂರ ಹಳ್ಳಿಯ ಜನರಿಗೆ ಉಪಯೋಗವಾಗುವಂತಿದ್ದರೆ, ನಿನ್ನ ಮಾತು ನ್ಯಾಯಯುತವಾಗಿದ್ದರೆ ಮಾತ್ರ ನಿನಗೆ ಮಾತು ಕೊಡುತ್ತೇನೆ. ಏನಂತದ್ದು ಹೇಳು, ಈ ಎಲ್ಲರ ಮುಂದೆ ಹೇಳು. ಲೇ ರಾಮ್ಯ, ನಾನಂತೂ 10 ಫ್ಯಾಕ್ಟರಿಯ ಒಡೆಯ. ಬಯಲು ಜಾಗೆಯಲ್ಲಿ ನೀನು ನನಗೆ ಸೆರಾಯ್ ಫ್ಯಾಕ್ಟರಿ ಅನುಮತಿ ಕೊಟ್ಟರೆ ನಿನ್ನನ್ನು ಓದು ನನ್ನ ಪಾರ್ಟಿಯ ಜಿಲ್ಲಾಧ್ಯಕ್ಷನನ್ನಾಗಿ ಮಾಡುತ್ತೇನೆ ರಾಮ. ಅದು ಅಲ್ಲದೆ ನನ್ನ ಜೊತೆ ತಿರುಗಾಡಲು ನಿನಗೊಂದು ಕಾರು ಸಮೇತ ಕೊಡುತ್ತೇನೆ. ಗೊತ್ತಲ್ಲ, ಈ ರಾಜ್ಯವರ್ಮನ ವರ್ಮ ನಿನಗೆ ವಾಸಿಸಲಿಕ್ಕೆ ನನ್ನ ಹತ್ತಿರ ಒಂದು ಬಂಗ್ಲೆನು ಸಹಿತ ಕೊಡುತ್ತೇನೆ. ಇದೇ ಈ ನಿನ್ನಳಿಯ ಬೀರ, ಇವನಿಗೆ ಇದೇ ಇಲ್ಲಿ ಕೆರಿ ಬುಡುಕಿಂದ 25 ಎಕರೆ ಇವನಿಗೆ ಕೊಡ್ತೇನೆ. ಇವ ನನ್ನ ಮನಿ ಗೇಟ್ ಮನ್ ಆಗಲಿ, ನೀನು ನನ್ನ ಪಿ ಆಗಿ ಬಿಡು. ಸುತ್ತೇಳು 10 ಹಳ್ಳಿ ಜಮೀನ್ದಾರ ರಾಮಚಂದ್ರನನ್ನ ಮಾವನಿಗೆ ಪಿ ಆಗುವಂತೇನಲೇ ಬಡವ. ಶಾಂತನಾಗು ಬೀರ, ಶಾಂತನಾಗು. ಇವರೇನು ಅಂದ ಮಾತಿಗೆ ನಾವೇನು ಇವರ ಕೈಯನ್ನು ಹಾಳಾಗಲಿಲ್ಲ. ಹೇ ನೋಡಿ ಶ್ರೀಮಂತ, ನಾನು ಕೂಡ ಒಂದು ಮಾತು ಕೇಳುತ್ತೇನೆ. ಅದಕ್ಕೆ ನೀನು ಒಪ್ಪಿದರೆ ಇದನ್ನು ನಾವೇ ಬಗೆಹರಿಸಿಕೊಳ್ಳೋಣ. ಏನಂತೀಯ? ಅದೇನಂತ ಹೇಳು. ಹೇಳಬೇಕಾ? ಲೇ ರಾಜವರ್ಮ, ನೀನು ಶುಗರ್ ಫ್ಯಾಕ್ಟರಿ ಒಡೆಯನಾದರೆ ನಾನು ಈ 10 ಹಳ್ಳಿಯ ಒಡೆಯ. ನೀನು 50 ಇಂಡಸ್ಟ್ರಿಯಲ್ ಮಾಲೀಕನಾದರೆ ನಾನು 1000 ಎಕರೆ ಜಮೀನಿನ ಒಡೆಯ, 1000 ಎಕರೆ ಎತ್ತಿನ ಒಡೆಯ. ನೀನು ಹೂ ಅಂದರೆ ಅದೇ 25 ಎಕರೆ ಜಮೀನನ್ನು ನಿನಗೆ ಕೊಟ್ಟು ನಿನ್ನನ್ನು ಕರ್ನಾಟಕ ರಾಜ್ಯದ ರೈತ ಸಂಘದ ಅಧ್ಯಕ್ಷನನ್ನಾಗಿ ಮಾಡುತ್ತೇನೆ. ಆದರೆ
ಈ ನಿನ್ನ ತಮ್ಮ ನನ್ನ ಮನೆ ಗೇಟ್ ಮನ್ ಆಗುದು ಬೇಡ, ನೀನು ನನ್ನ ಪಿ ಆಗುದು ಬೇಡ. ಲೇ ನೀವಿಬ್ಬರು ಅಣ್ಣ ತಮ್ಮಂದಿರು ಒಂದೇ ಒಂದು ದಿವಸ ನನ್ನ ಅರಮನೆಗೆ ಬಂದು ನನ್ನ ದನದ ಮನೆಯನ್ನ ಸಗಣಿ ಕಸ ಬಳಿದು ಊರ ಹೊರಗಿನ ತಿಪ್ಪಿಗೆ ಚಲ್ಲಿ ಬಂದು ಬಿಡ್ರಿ ಮಕ್ಕಳು, ಅಷ್ಟು ಸಾಕು. 16,000 ಆಳಿನ ಒಡೆಯನಿಗೆ ಸುಜಿಬಿ ನನ್ನ ಮಗ ಬಂದು ನನಗೆ ಸಗಣಿ ಕಸ ಒಯ್ಯ ಅಂತೇನಲೇ ನಾಲ್ಕಿ ನನ್ನ ಮಗನ ಇವನು ಈಗಲೇ ನೇಣುಗಂಬಕ್ಕೆ ಏರಿಸು ಇವರಿಬ್ಬರನ್ನು ಜೀವಂತ ಸುಡಲಿಕ್ಕೆ ರೆಡಿ ಮಾಡುವ ನಮ್ಮ 1000 ಆಳುಗಳನ್ನು. ಲೇ ಬಡವ, ನಿನ್ನ 1000 ಆಳುಗಳನ್ನು ಸಿಳ್ಳಿ ಹಾಕುವ ಗಂಡು ಹುಲಿ ಒಂದೇ ಎಂಬುದನ್ನು ಮಾತ್ರ ಮರೆಯಬೇಡ. ಮೆರೆದಾಡುವ ಸಿಂಹದ ಮರಿ ಒಗೆಯಲಿಕ್ಕೆ ಒಂದೇ ಒಂದು ಗುಂಡು ಸಾಕು. ಆ ಸಿಡಿಗುಂಡು ನಾನಿದ್ದೇನೆ. ತಾಕತ್ತಿದ್ದರೆ ಈಗಿಂದೀಗಲೇ ಪ್ರಾರಂಭವಾಗಲಿ ನಮ್ಮ ನಿಮ್ಮ ಕುರುಕ್ಷೇತ್ರ. ಬೀರ ಲೇ ಬೀರ, ಹಿಂದೆ ನಿನ್ನ ತಾಯಿ ಶಬರಿ ಕೊಲೆಯಾಗಿ ನಿನ್ನ ಹಿರಣ್ಣ ಯಾರೋ ಡಕಾಯಿತರ ಬಲಿಯಾಗಿ ಸತ್ತೋದನಲ್ಲ, ಆಗ ತೋರಿಸಬೇಕಾಗಿತ್ತಲ್ಲ ಈ ನಿನ್ನ ರೋಷ. ಮರೆತು ಮಲಗಿದ ಸರ್ಪದ ಹೆಡೆ ತುಳಿದು ಸಿಟ್ಟಿಗೆ ಬಿಸಿಬಿಟ್ಟಿಯ ಮಗನೇ. ಆ ಕಾಳಿಂಗ ಸರ್ಪ ನನ್ನ ತಾಯಿಯನ್ನು ಕೊಲೆ ಮಾಡಿ ನನ್ನ ತಂದೆಯನ್ನು ಕೊಂದ ಡಕಾಯಿತರು ಯಾರೇ ಎಂಬುದು ಗೊತ್ತಾದರೆ 10 ನಿಮಿಷದಲ್ಲಿ ಅವರ ಚೆಂಡನ್ನು ಕತ್ತರಿಸಿ ಆ ಚೆಂಡಿಗೆ ನಾ ಮೆಟ್ಟುವ ಮೆಟ್ಟಿನ ಸರ ಹಾಕಿ ನಮ್ಮೂರ ಅಕ್ಕಿಯ ಬಾಗಿಲಿಗೆ ಕಟ್ಟದಿದ್ದರೆ ನಾನು ಜಾರಣಿಯ ಮಗನೆಂದು ಇಡೀ ಸಮಾಜಕ್ಕೆ ಏಕೆ ಹಾಕಿ ನಗಲಿ. ಇದು ನಿನಗೆ ನೆನಪಿರಲಿ. ನೀವೀ ರೀತಿ ಹೋರಾಡಬೇಕಾದರೆ ನಿನ್ನ ಹೆಣ ಈಗಲೇ ಹಾಕಬೇಕಾಯಿತು, ಎಚ್ಚರ. ಏ ರಾಜವರ್ಮ, ರವಿವರ್ಮ, ನೀವು ನಾನು ಹೇಳಿದ ಹಾಗೆ ಕೇಳದಿದ್ದರೆ, ನೀವು ನನ್ನ ಮಾತಿನಂತೆ ನಡೆದುಕೊಳ್ಳದಿದ್ದರೆ ನೀವಿಟ್ಟ ಈ ಕಾಲನ್ನು ಈ ಭೂಮಿಯ ಮೇಲೆ ಕತ್ತರಿಸಿ ಹಾಕಬೇಕು. ನಿಮ್ಮಿಬ್ಬರ ಪ್ರಾಣವೆಂಬ ಪಕ್ಷಿ ಆ ಶಿವನ ಪಾದ ಸೇರುತ್ತದೆ. ನಿಮ್ಮಿಬ್ಬರ ಸತ್ತ ಶವ ನನ್ನ ಪಾದ ಸೇರುತ್ತದೆ. ಹೇ ರಾಜವರ್ಮ, ಬಿ ಕೇರ್ಫುಲ್. ಹೇ ರವಿವರ್ಮ, ಬಿ ಕೇರ್ಫುಲ್. ಹೇ ಬೀರ, ನಡೆ ಹೋಗೋಣ. ನಡೀತಾ ಇರು. ಹೋಗಲೇ ರಾಜ್ಯ ಹೋಗು. ಈ ರಾಜ್ಯವರ್ಮ ಹೊಡೆದ ಬಾಣ ನಿನಗೇನು ಗೊತ್ತು? ಈ ಮಕ್ಕಳನ್ನ ಹಿಂಗ ಸಡ್ಲು ಬಿಟ್ರ ನಿಮ್ಮ ತಲೆ ಕೆರಿ ಕೋಡ್ಯಾಗಿನ ಕಲ್ಲಿನ ಪಡಕ್ನಾಗ ಸಿಗೋದು ಗ್ಯಾರಂಟಿ ಅಂತ